ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ವಿಡಿಯೋಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಲ್ಲಿ ಸುಮಾರು ವಿಡಿಯೋಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬೇರೆ ಟೈಪ್ ಏನಪ್ಪಾ ಅಂದ್ರೆ, ನೋಡಿ ಕ್ವಶನ್ ಈ ತರ ಇರ್ತದೆ: ಎಕ್ಸ್ಪ್ರೆಸ್ ದಿ ಫಾಲೋಯಿಂಗ್ ಫಂಕ್ಷನ್ ಇನ್ ಟರ್ಮ್ಸ್ ಆಫ್ ಯೂನಿಟ್ ಸ್ಟೆಪ್ ಫಂಕ್ಷನ್ ಅಂಡ್ ಹೆನ್ಸ್ ಫೈಂಡ್ ದಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಂತ. ನೋಡಿ ಎಫ್ ಆಫ್ ಟಿ ಈ ತರ ಎರಡು ಫಂಕ್ಷನ್ ಕೊಟ್ಬಿಟ್ಟು ರೇಂಜ್ ಕೊಟ್ಟಿರ್ತಾರೆ, ಇಲ್ಲ ಅಂದ್ರೆ ಮೂರು ಫಂಕ್ಷನ್ ಕೊಟ್ಬಿಟ್ಟು ರೇಂಜ್ ಕೊಡ್ತಾರೆ. ನೋಡಿ ಈಗ ನಿಮ್ಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ನಿಮ್ಗೆ ಗೊತ್ತಿರಬೇಕು. ನೋಡಿ ಸಪೋಸ್ ಎಫ್ ಆಫ್ ಟಿ ಅಂದ್ಬಿಟ್ಟು ಈ ತರ ಎರಡು, ಇಲ್ಲೊಂದು ಫಂಕ್ಷನ್ ಕೊಟ್ಟು ಈ ತರ ಎರಡು ರೇಂಜ್ ಕೊಟ್ಟಾಗ ನಾವು ಅದನ್ನ ಈ ತರ ಬರ್ಕೋಬಹುದು: ಎಫ್ ಆಫ್ ಟಿ ಇಸ್ ಈಕ್ವಲ್ ಟು ಎಫ್ ಒನ್ ಟಿ ಪ್ಲಸ್ ಎಫ್ ಟು ಟಿ ಮೈನಸ್ ಎಫ್ ಒನ್ ಟಿ ಯು ಆಫ್ ಟಿ ಮೈನಸ್ ಎ ಅಂತ. ಅದಾದ್ಮೇಲೆ ಇದು ನೆಕ್ಸ್ಟ್ ಬರುತ್ತೆ, ಫೈನಲ್ ಆನ್ಸರ್ ಕಂಡುಹಿಡಿಯಕ್ಕೆ ಬರುತ್ತೆ. ಈಗ ಇದನ್ನ ಫಸ್ಟ್ ಕಂಡುಹಿಡಿಯೋಣ. ಇದು ಈ ಫಾರ್ಮುಲಾ ಯೂಸ್ ಮಾಡ್ಬಿಟ್ಟು ಫಸ್ಟ್ ಸ್ಟೆಪ್ ಮಾಡೋಣ, ಆಮೇಲೆ ಅದಕ್ಕೆ ಬರ್ತೀನಿ. ಆಯ್ತಾ? ಅವೆರಡು ಗೊತ್ತಿರ್ಬೇಕಷ್ಟೇ, ಅವೆರಡು ಗೊತ್ತಿದ್ರೆ ಪ್ರಾಬ್ಲಮ್ ಮಾಡ್ಬೋದು, ಏನಿಲ್ಲ, ತುಂಬಾ ಈಸಿ ಇದೆ. ಈಗ ಇಲ್ಲಿ ಇದನ್ನು ಕಂಪೇರ್ ಮಾಡಿದ್ರೆ ಇದಕ್ಕೆ ದಿಸ್ ಬಿಕಮ್ಸ್ ಎಫ್ ಒನ್ ಟಿ, ದಿಸ್ ಬಿಕಮ್ಸ್ ಎಫ್ ಟು ಟಿ. ಆಮೇಲೆ ನೋಡಿ ಎ ಅಂದ್ರೆ ಎ ಇಸ್ ಈಕ್ವಲ್ ಟು 4. ನೋಡಿ ಇದರಲ್ಲಿ ಎಷ್ಟು ಗೊತ್ತಿರಬೇಕು. ಈಗ ಮೊದಲನೇ ಫಾರ್ಮುಲಾ ಯೂಸ್ ಮಾಡ್ತೀನಿ. ಎಫ್ ಟಿ ಇಸ್ ಈಕ್ವಲ್ ಟು ಎಫ್ ಒನ್ ಟಿ ಪ್ಲಸ್ ಎಫ್ ಟು ಟಿ ಮೈನಸ್ ಎಫ್ ಒನ್ ಟಿ ಇಂಟು ಯು ಟಿ ಮೈನಸ್ ಎ. ನೋಡಿ ಈ ಫಾರ್ಮುಲಾ ಹಾಕೊಂಡಿದ್ದೀನಿ. ಈ ಫಾರ್ಮುಲಾದಲ್ಲಿ ಎಫ್ ಒನ್ ಟಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಎಫ್ ಟು ಟಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಎ ಸಬ್ಸ್ಟಿಟ್ಯೂಟ್ ಮಾಡೋಣ. ನೋಡಿ ಎಫ್ ಒನ್ ಟಿ ಅಂತಂದ್ರೆ ಟಿ ಅಲ್ವಾ, ಪ್ಲಸ್ ಎಫ್ ಟು ಟಿ ಅಂತಂದ್ರೆ 5 ಮೈನಸ್ ಎಫ್ ಒನ್ ಟಿ ಅಂತಂದ್ರೆ ಟಿ, ಯು ಹಂಗೆ ಬರೀಬೇಕು, ಟಿ ಹಂಗೆ ಬರೀಬೇಕು, ಎ ಅಂದ್ರೆ 4. ನೋಡಿ ಏನೂ ಇಲ್ಲ, ಈ ಸ್ಟೆಪ್ ಅಲ್ಲಿ ಈ ಫಾರ್ಮುಲಾ ಯೂಸ್ ಮಾಡಿ ಎಫ್ ಒನ್ ಟಿ ಇರೋ ಜಾಗದಲ್ಲಿ ಎಫ್ ಒನ್ ಟಿ ಅಂದ್ರೆ ಏನು, ಎಫ್ ಟು ಟಿ ಇರೋ ಜಾಗದಲ್ಲಿ ಎಫ್ ಟು ಟಿ ಅಂದ್ರೆ ಏನು ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಮತ್ತೆ ಎ ಅಂದ್ರೆ ಏನು, ಬಾಕಿದೆಲ್ಲ ಹಂಗೆ ಬರ್ದಿದ್ದೀನಿ. ಈಗ ಈ ಕಡೆ ಎಫ್ ಆಫ್ ಟಿ ಇದೆ ಅಲ್ವಾ. ಈಗ ನಾನು ಸಪೋಸ್ ಇದಕ್ಕೆ ಲ್ಯಾಪ್ಲಾಸ್ ಹಾಕೊಳ್ಳೋಣ, ಎಲ್ಲಕ್ಕೂ ಲ್ಯಾಪ್ಲಾಸ್ ಹಾಕೊಳ್ಳೋಣ. ಎಲ್ ಆಫ್ ಎಫ್ ಟಿ, ದಿಸ್ ಬಿಕಮ್ಸ್ ಎಲ್ ಆಫ್ ಟಿ ಪ್ಲಸ್ ಎಲ್ ಆಫ್ 5 ಮೈನಸ್ ಟಿ ಯು ಟಿ ಮೈನಸ್ 4. ನೋಡಿ ಈಗ ನೆಕ್ಸ್ಟ್ ಏನು ಅಂತಂದ್ರೆ, ಎಲ್ ಆಫ್ ಟಿ ಅಂತಂದ್ರೆ ನಿಮ್ಗೆ ಗೊತ್ತು, ಎಲ್ ಆಫ್ ಟಿ ಫಾರ್ಮುಲಾ 1/s². ಎಲ್ ಆಫ್ ಟಿ ಅಂತಂದ್ರೆ ಎಲ್ ಆಫ್ ಟಿ ಟು ದಿ ಪವರ್ ಎನ್ ಅಂದ್ರೆ ಎನ್ ಫ್ಯಾಕ್ಟೋರಿಯಲ್ ಬೈ ಎಸ್ ಟು ದಿ ಪವರ್ ಎನ್ ಪ್ಲಸ್ 1. ಫಾರ್ಮುಲಾ ಆಲ್ರೆಡಿ ಮಾಡಿದ್ದೀನಿ. ಟಿ ಟು ದಿ ಪವರ್ ಎನ್ ಇದ್ರೆ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಸ್ ಟು ದಿ ಪವರ್ ಎನ್ ಪ್ಲಸ್ 1. ಟಿ ಟು ದಿ ಪವರ್ 1 ಇದೆ, 1 ಫ್ಯಾಕ್ಟೋರಿಯಲ್ ಎಸ್ ಟು ದಿ ಪವರ್ 1 ಪ್ಲಸ್ 1 ಅಂದ್ರೆ 1/s² ಬರುತ್ತೆ. ಈಗ ಇದ್ರದ್ದು ಕಂಡಿಡಿದ್ವಿ. ನೋಡಿ ಇದ್ರದ್ದು ಕಂಡಿಡಿದ್ಬಿಟ್ಟು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಆನ್ಸರ್ ಬಂದ್ಬಿಡುತ್ತೆ. ಈಗ ಇದ್ರದ್ದು ಹೆಂಗ್ ಕಂಡುಹಿಡಿಯೋದು ಅಂತಂದ್ರೆ, ನೋಡಿ ಅದು ಕಂಡುಹಿಡಿಬೇಕು ಅಂತಂದ್ರೆ ಫಸ್ಟ್ ಅದು ಬರ್ಕೊಳ್ಳೋಣ. ಏನಂತ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನೂ ಒಂದು ಲೆಕ್ಕ ಮಾಡ್ತೀನಿ ಇದೇ ಥರದ್ದು, ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈಗ ನೋಡಿ ಎಲ್ಲ 5 ಮೈನಸ್ ಟಿ, ಎಲ್ಲ ಲೆಕ್ಕಕ್ಕೂ ಇದೇ ಪ್ರೊಸೀಜರೇ. ಯು ಆಫ್ ಟಿ ಮೈನಸ್ 4 ಇದೆ ಅಲ್ವಾ. ಇದನ್ನ ನೀವೇನಂತ ಬರ್ಕೋಬೇಕು ಅಂತಂದ್ರೆ, ನೋಡಿ ಇದನ್ನ ಈ ತರ ಬರ್ಕೋಬೇಕು ಯಾವಾಗ್ಲೂ ಅಷ್ಟೇನೆ. ಎಫ್ ನೋಡಿ ಎಫ್ ಅಂತ ಬರ್ಕೋಬೇಕು, ಸ್ಮಾಲ್ ಎಫ್ ಬರೀರಿ. ಎಫ್ ಇಲ್ಲ ಐತಲ್ಲ ಅದನ್ನ ಹಾಕೋಬೇಕು. ಟಿ ಮೈನಸ್ 4 ಇಸ್ ಈಕ್ವಲ್ ಟು 5 ಮೈನಸ್ ಟಿ. ಯಾವಾಗ್ಲೂ ಅಷ್ಟೇನೆ ಈ ತರ ಏನಾದ್ರು ಕೊಟ್ಟಾಗ ಇದ್ರದ್ದು ಲ್ಯಾಪ್ಲಾಸ್ ಕಂಡುಹಿಡಿಬೇಕಂದ್ರೆ ನೀವೇನ್ ಮಾಡಿ, ಎಫ್ ಅಂತ ಬರ್ಕೊಂಡು ಯು ಒಳಗಡೆ ಇರ್ತದಲ್ವಾ ಅದನ್ನ ಇಲ್ಲಿ ಬರೀರಿ, ಈಕ್ವಲ್ಸ್ ಹಾಕ್ಬಿಟ್ಟು ಯು ಹಿಂದೆ ಇರ್ತದಲ್ಲ ಇದನ್ನ ಇಲ್ಲಿ ಬರೀರಿ. ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ನೋಡಿ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ, ಇಲ್ಲಿ ಟಿ ಬರಂಗ್ ಮಾಡ್ಕೋಬೇಕು. ಇಲ್ಲಿ ಬರೀ ಟಿ ಬರಬೇಕು. ಟಿ ಮೈನಸ್ 4 ಇದೆ ಅಲ್ವಾ, ಟಿ ಮಾಡ್ಕೋಬೇಕು ಅಂತಂದ್ರೆ ಏನ್ ಮಾಡಿ, ಟಿ ಜಾಗಕ್ಕೆ ನೋಡಿ ಟಿ ಐತಲ್ಲ, ಟಿ ಜಾಗಕ್ಕೆ ಟಿ ಪ್ಲಸ್ 4 ಹಾಕಿ. ಏನೂ ಇಲ್ಲ, ಇದನ್ನ ಬರ್ಕೋಬೇಕು ಅಂದ್ರೆ ಏನಿಲ್ಲ, ಟಿ ಮೈನಸ್ 4 ಐತಲ್ವಾ, ಈ ಟಿ ಜಾಗಕ್ಕೆ ಟಿ ಪ್ಲಸ್ 4 ಹಾಕೊಳ್ಳಿ. ಅವಾಗ ಪ್ಲಸ್ 4 ಮೈನಸ್ 4 ಕ್ಯಾನ್ಸಲ್ ಆಗುತ್ತೆ. ಇಲ್ಲೂ ಅಷ್ಟೇ ಟಿ ಜಾಗಕ್ಕೆ ಟಿ ಪ್ಲಸ್ 4 ಹಾಕ್ಬೇಕು. ಒಂದ್ ಕಡೆ ಹಾಕೋದಲ್ಲ. ಏನಕ್ಕೆ ಹಿಂಗ್ ಮಾಡ್ಕೊತಾ ಇದೀವಿ ಅಂತಂದ್ರೆ, ನಮ್ಗೆ ಇಲ್ಲಿ ಬರೀ ಎಫ್ ಟಿ ಬರಬೇಕು. ಎಫ್ ಟಿ ಮೈನಸ್ 4 ಇದೆ ಅಲ್ವಾ, ಇದು ಎಫ್ ಟಿ ಆಗ್ಬೇಕಂದ್ರೆ ಟಿ ಜಾಗಕ್ಕೆ ಟಿ ಪ್ಲಸ್ 4 ಹಾಕ್ಬೇಕು. ಸಪೋಸ್ ಇದು ಟಿ ಮೈನಸ್ 5 ಇದ್ರೆ ಟಿ ಜಾಗಕ್ಕೆ ಟಿ ಪ್ಲಸ್ 5 ಹಾಕ್ಬೇಕು. ಟಿ ಪ್ಲಸ್ 1 ಇದ್ರೆ ಟಿಗೆ ಟಿ ಮೈನಸ್ 1 ಹಾಕ್ಬೇಕು. ಅಷ್ಟೇ. ಒಟ್ನಲ್ಲಿ ನಮ್ಗೆ ಕ್ಯಾನ್ಸಲ್ ಆಗಿ ಬರೀ
ಟಿ ಬರಂಗ್ ಮಾಡ್ಕೋಬೇಕು. ಈಗ ನಾನು ಟಿ ಜಾಗಕ್ಕೆ t+4 ಹಾಕ್ತಾ ಇದ್ದೀನಿ ನೋಡಿ. t+4 -4 ಇಲ್ಲೂ ಹಾಕ್ಬೇಕು, -t+4 ನೋಡಿ. ಬರೀ ಒಂದ್ ಕಡೆ ಹಾಕೋದಲ್ಲ, ಇಲ್ಲೂ ಹಾಕ್ಬೇಕು. ಈ ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ ಟಿ ಇರ್ತದೆ, ಅಲ್ಲೂ ಹಾಕ್ಬೇಕು. ಇವಾಗ ದಿಸ್ ಬಿಕಮ್ಸ್ +4 -4 ಕ್ಯಾನ್ಸಲ್, ಎಫ್ ಆಫ್ ಟಿ ಬರುತ್ತೆ. ಇದು 5 ಬ್ರಾಕೆಟ್ ಓಪನ್ ಮಾಡಿದ್ರೆ 5 - t -4, ಎಫ್ ಆಫ್ ಟಿ ಈಸ್ ಈಕ್ವಲ್ ಟು 5 -4 ಅಂದ್ರೆ 1 ಬರುತ್ತೆ. 5 - 4 is 1, 1 - t ಅಂತ ಬರುತ್ತೆ ಅಲ್ವಾ. ನೋಡಿ 5 - 4 ಮಾಡಿದ್ರೆ 1 ಬರುತ್ತೆ, -t ಹಂಗೆ ಬರೀಬೇಕು, ಸರಿನಾ. ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಪುನಃ ಇದಕ್ಕೆ ಲ್ಯಾಪ್ಲಾಸ್ ಹಾಕ್ಬೇಕು. ಅಂದ್ರೆ ಈಗ ನಾವು ಇಲ್ಲಿ f⁻s ಅಂತ ಕರಿತೀವಿ. f⁻s ಅಂದ್ರೆ ಏನಪ್ಪಾ ಅಂದ್ರೆ ಇದಕ್ಕೆ ಲ್ಯಾಪ್ಲಾಸ್ ಹಾಕೋದು ಅಷ್ಟೇ. ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ನೋಡಿ. ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಅಂದ್ರೆ L(1 - L(t), ಎರಡು ಟರ್ಮ್ಗೂ ಲ್ಯಾಪ್ಲಾಸ್ ಹಾಕ್ಬೇಕು. ಲ್ಯಾಪ್ಲಾಸ್ 1 ಅಂದ್ರೆ 1/s ಫಾರ್ಮುಲಾ ಇದೆ, -t ಅಂದ್ರೆ 1/s². ನೋಡಿ ಈಗ ನಾನು f⁻s ಕಂಡಿಡಿದೆ. ಏನ್ ಬಂತು? 1/s - 1/s². ಈಗ ನೋಡಿ ಈ ಫಾರ್ಮುಲಾಕ್ ಬನ್ನಿ. ಈಗ ನೋಡಿ L ಆಫ್ ಎಫ್ ಆಫ್ ಟಿ ಮೈನಸ್ ಎ ಯು ಆಫ್ ಟಿ ಮೈನಸ್ ಎ ಅಂತ ಇದ್ರೆ ನಾವೇನ್ ಬರೀಬಹುದು ಅಂತಂದ್ರೆ e⁻−as. ನೋಡಿ e⁻−as ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಯಾವ ನಂಬರ್ ಇರ್ತದೋ ಅದೇನೆ, -as ಡಿವೈಡೆಡ್ ಬೈ ಇಂಟು f⁻s. f⁻s ಅಂದ್ರೆ ನೋಡಿ ಕಂಡಿಡಿದ್ನಲ್ಲ, ದಟ್ ಈಸ್ f⁻s. ಈಗ ನಮ್ಗೆ ನೋಡಿ ಇಲ್ಲಿ 5 - t ಅಂತ ಇದೆ ಇಲ್ಲಿ, ಆಯ್ತಾ. ನೋಡಿ ಇಲ್ಲಿ ಈಗ ಇದಕ್ಕೆ ಒಟ್ಟಿಗೆ ಲ್ಯಾಪ್ಲಾಸ್ ಬರೆದ್ರೆ ನೋಡಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನೋಡಿ ಎಲ್ಲ ಫುಲ್ ಇದನ್ನು ಬರ್ಕೊಳ್ಳಿ, 5 - t ಇಂಟು ಯು ಆಫ್ ಟಿ -4 ಅಂತ ಫುಲ್ ಬರೆದ್ಬಿಡಿ. ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ e⁻, ನೋಡಿ e⁻ ಇಲ್ಲೇನೈತೆ ಬರ್ಕೋಬೇಕು. ಇಲ್ಲಿ ನೋಡಿ ಇದ್ರದ್ದು ಏನು ಇಲ್ಲ, ಇಲ್ಲೇನೈತೆ ಅದು ಬರ್ಕೋಬೇಕು. e⁻4s ಆಯ್ತಾ. ನೋಡಿ ಟಿ ಮೈನಸ್ ಇದೆ, ಎ ಅಂದ್ರೆ ಇದೆ, -4s ಬ್ರಾಕೆಟ್ ಒಳಗಡೆ e⁻−4s, ಇದು f⁻s. ಈಗ f⁻s ಅಂತಂದ್ರೆ ನೋಡಿ ಇದೆ 1/s ಮೈನಸ್, ನೋಡಿ ಫೈನಲ್ ಆಗಿ ಬರೀತೀನಿ ನೋಡಿ. ಲ್ಯಾಪ್ಲಾಸ್ 5 - t u t -4 ಇಸ್ ಈಕ್ವಲ್ ಟು e⁻−4s. ನೋಡಿ f⁻s ಅಂದ್ರೆ ನಾನು ಕಂಡಿಡಿದ್ನಲ್ಲ, ದಿಸ್ ಈಸ್ f⁻s 1/s - 1/s². ನೋಡಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಸರಿನಾ. ಈಗ ಏನ್ ಮಾಡ್ಬೇಕು ನೋಡಿ, ಇದೇನಿದೆ, ವಾಟ್ ಇಸ್ ದಿಸ್? ದಿಸ್ ಇಸ್ ನಥಿಂಗ್ ಬಟ್ ದಿಸ್ ಒನ್. ಇದ್ರದ್ದು ಆನ್ಸರ್ ಸಿಕ್ತು ನಮ್ಗೆ. ಏನ್ ಆನ್ಸರ್? ಇದು ಈ ಜಾಗದಲ್ಲಿ ಬರೆಯೋದಷ್ಟೇ, e⁻−4s ಬ್ರಾಕೆಟ್ ಅಲ್ಲಿ 1/s - 1/s². ನೋಡಿ ದಿಸ್ ಇಸ್ ದಿ ಫೈನಲ್ ಆನ್ಸರ್. ನೋಡಿ ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಆಗಿರ್ತದೆ, ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ. ಈ ತರ ಲೆಕ್ಕಗಳು ಬರ್ತವೆ, ಗ್ಯಾರಂಟಿ ಬರ್ತವೆ ಎಕ್ಸಾಮ್ಗೆ. ಏನಪ್ಪಾ ಅಂದ್ರೆ ಎಫ್ ಆಫ್ ಟಿ T5 ರೇಂಜ್ ಕೊಟ್ಟಿರ್ತಾರೆ, ಫೈಂಡ್ ದಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಂತ ಕೇಳ್ತಾರೆ. ಅವಾಗ ನೀವೇನ್ ಮಾಡ್ಬೇಕು ಅಂದ್ರೆ ನೋಡಿ, ಇದು ಈ ತರ ಇದ್ರೆ ಈ ಫಾರ್ಮುಲಾ, ಇದು ಮತ್ತೆ ಇದು. ಈಗ ಈ ಫಾರ್ಮುಲಾ ಯೂಸ್ ಮಾಡ್ತಾ ಇದೀನಿ ಇಲ್ಲಿ ನೋಡಿ. ಎಫ್ ಆಫ್ ಟಿ f1t + f2t - f1t u ಆಫ್ ಟಿ. f1t ಅಂದ್ರೆ ಇದು t, f2t ಅಂದ್ರೆ 5. ನೋಡಿ t ಹಾಕಿದ್ದೀನಿ, 5 ಹಾಕಿದ್ದೀನಿ, -t ಹಾಕಿದ್ದೀನಿ. ಇದೇನಿಲ್ಲ, t ಎ ಜಾಗಕ್ಕಷ್ಟೇ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಗ ನೆಕ್ಸ್ಟ್ ಏನು ಅಂತಂದ್ರೆ ನೋಡಿ, f t ಈಸ್ ಈಕ್ವಲ್ ಟು ಈ ತರ ಬರುತ್ತೆ. ಈಗ ಎಲ್ಲ 50 ಅಂತ ಮಾಡ್ಕೊಂಡ್ರೆ ಎಲ್ಲ t ಮಾಡ್ಕೋಬೇಕು. ಇಲ್ಲಿಗೆ ಎಲ್ಲ ಹಾಕ್ಬೇಕು, ಇದಕ್ಕೂ ಎಲ್ಲ ಹಾಕ್ಬೇಕು. ಈಗ ಎಲ್ಲ t ಅಂದ್ರೆ ನಿಮ್ಗೆ ಗೊತ್ತಿದೆ 1/s² ಅಂತ, ಬಟ್ ಇದು ಡೈರೆಕ್ಟ್ ಫಾರ್ಮುಲಾ ಇಲ್ಲ. ಈ ತರ ಬಂದಾಗ ಒಂದು ಸ್ವಲ್ಪ ಪ್ರೊಸೀಜರ್ ಬೇರೆ ಇದೆ. ಏನಪ್ಪ ಪ್ರೊಸೀಜರ್ ಅಂದ್ರೆ ನೋಡಿ, ಈ ತರ ಬಂದಾಗ ಯಾವಾಗಲೂ ನೀವು ಏನ್ ಮಾಡಬೇಕು ನೋಡಿ, ಇದೇ ಕಾಮನ್ ಪ್ರೊಸೀಜರ್ ಎಲ್ಲದಕ್ಕೂ ಅಷ್ಟೇನೆ. ಎಫ್ ಹಾಕೊಂಡು ಇದನ್ನ ಬರ್ಕೊಳ್ಳಿ, ಈ ಕಡೆ ಈಕ್ವಲ್ಸ್ ಹಾಕ್ಬಿಟ್ಟು ಇದನ್ನ ಬರೆಯೋದು, ಎಲ್ಲ ಲೆಕ್ಕಕ್ಕೂ ಅಷ್ಟೇ. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಂದ್ರೆ ಇಲ್ಲಿ ಟಿ ಬರ್ಬೇಕು, ಬರೀ ಟಿ ಬರ್ಬೇಕಂದ್ರೆ t-4 ಇದೆ ಅಲ್ವಾ, ಟಿ ಜಾಗಕ್ಕೆ t+4 ಹಾಕಿ. ಟಿ ಜಾಗಕ್ಕೆ t+4 ಹಾಕಿದಾಗ 4 ಕ್ಯಾನ್ಸಲ್ ಆಗುತ್ತೆ. ನೀವು ಇಲ್ಲೂ ಹಾಕ್ಬೇಕು, ಬರೀ ಇಲ್ಲೊಂದ್ ಕಡೆ ಹಾಕೋದಲ್ಲ. -t+4, ಈಗ ಇದು ಟಿ ಆಗುತ್ತೆ. 5 - t - 4, 5 - 4 ಅಂದ್ರೆ 1 ಆಗುತ್ತೆ, 1 - t
ದಿಸ್ ಈಸ್ ಎಫ್ ಆಫ್ ಟಿ ಇಸ್ ಈಕ್ವಲ್ ಟು 1 ಮೈನಸ್ ಟಿ. ಈಗ ನಮಗೆ ಎಫ್ ಬಾರ್ ಎಸ್ ಕಂಡುಹಿಡಿಬೇಕು. ಎಫ್ ಬಾರ್ ಎಸ್ ಅಂದ್ರೆ ಇದಕ್ಕೆ ಲ್ಯಾಪ್ಲಾಸ್ ಹಾಕೋದಷ್ಟೇ. ಇದಕ್ಕೆ ಎಲ್ ಆಫ್ ಎಫ್ ಆಫ್ ಟಿ, ಇದಕ್ಕೆ ಲ್ಯಾಪ್ಲಾಸ್ ಹಾಕೊಳ್ಳಿ 1 ಮೈನಸ್ ಲ್ಯಾಪ್ಲಾಸ್ ಟಿ 1 ಬೈ ಎಸ್ ಮೈನಸ್ 1 ಬೈ ಎಸ್ ಸ್ಕ್ವೇರ್. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಗೊತ್ತಾ, ಇಷ್ಟು ಬರೆದ್ಮೇಲೆ ನೋಡಿ ಆಲ್ಮೋಸ್ಟ್ ನಿಮ್ಗೆ ಆನ್ಸರ್ ಸಿಕ್ಕಿರ್ತದೆ. ನೀವು ಇದನ್ನ ಬರ್ಕೊಳ್ಳಿ, ಇದಿಷ್ಟನ್ನು ಬರ್ಕೊಳ್ಳಿ. ಲ್ಯಾಪ್ಲಾಸ್ ನೋಡಿ ಈ ತರ